ನಾಳೆ ಬಾ. ಈ ಥರ 1990ರಲ್ಲಿ ತುಂಬ ಮನೆಗಳು, ಕಿಟಕಿಗಳು, ಬಾಗಿಲುಗಳ ಮೇಲೆ ಬರೆಯಲಾಗಿತ್ತು. ತುಂಬ ವರ್ಷಗಳ ಕಾಲ ಹೀಗೆ ಬರೆಯುತ್ತಿದ್ದರು. ಇದೇ ಥರ ಕರ್ನಾಟಕವಲ್ಲದೆ ತೆಲಂಗಾಣ, ತಮಿಳುನಾಡು, ಕೇರಳ ಕೆಲವು ಭಾಗಗಳಲ್ಲಿ ಇದೇ ರೀತಿ ಅವರ ಮನೆಯ ಬಾಗಿಲಿನ ಮೇಲೆ ಬರೆಯುತ್ತಿದ್ದರು. ಯಾಕೆ ಈ ಥರ ಬರೀತಾ ಇದ್ರು ಅಂದರೆ, ಜನರು ಅವರ ಮನೆಗಳಿಗೆ ಯಾವುದೇ ಥರ ದುರುದ್ದೇಶಪೂರಿತ ಆತ್ಮದ ಸಂಚಾರವಾಗಬಾರದು ಎಂದು ಈ ಥರ ಅವರವರ ಮನೆಯ ಬಾಗಿಲಿನ ಮೇಲೆ ಬರೆಯುತ್ತಿದ್ದರು. ದುಷ್ಟಶಕ್ತಿಗಳು ಅಥವಾ ಮಾಟಗಾತಿಯರು ರಾತ್ರಿ ಹೊತ್ತು ಸಂಚಾರ ಮಾಡುವಾಗ ತಮ್ಮ ಮಕ್ಕಳನ್ನು ತೆಗೆದುಕೊಂಡು ಹೋಗುವ ಸಾಧ್ಯತೆಗಳಿದೆ ಎಂದು ನಂಬುತ್ತಿದ್ದರು. ಆಗಿನ ಕಾಲದ 1990ರಲ್ಲಿ ಕೆಲವು ಮಾರ್ಪಾಡುಗಳಲ್ಲಿ ಮಾಟಗಾತಿ ಅಥವಾ ದುಷ್ಟಶಕ್ತಿ ಮನೆಯ ಸುತ್ತ ಸುತ್ತುತ್ತದೆ ಮತ್ತು ಜನರ ಹೆಸರಿನಿಂದ ಕರೆಯುತ್ತದೆ ಎಂದು ನಂಬುತ್ತಾರೆ. ಆ ವ್ಯಕ್ತಿ ಏನಾದರೂ ಧರಿಸಿದರೆ ಅವಳು ಅಥವಾ ಅವನು ರಕ್ತವಾಂತಿಯಿಂದ ಸಾಯುತ್ತಿದ್ದರು ಎಂದು ನಂಬಲಾಗಿತ್ತು. ಕೆಲವೊಂದಷ್ಟು ಜನ ನಂಬಿದ್ದ ವಿಷಯವೇನೆಂದರೆ, ಆ ದುಷ್ಟಶಕ್ತಿ ಒಂದು ಮದುವೆ ಹುಡುಗಿ ಆಗಿರಬಹುದು ಅಂತ. ಆ ಆತ್ಮವು ತನ್ನ ಮದುವೆಗಾಗಿ ಗಂಡನನ್ನು ಹುಡುಕಲು ಊರು ಸುತ್ತುತ್ತದೆ ಎಂದು ಹೇಳುತ್ತಿದ್ದರು ಮತ್ತು ಆ ಆತ್ಮವು ಮನೆಯಲ್ಲಿ ಯಾವ ಹುಡುಗ ಮನೆಯನ್ನು ದುಡಿಯುತ್ತಿದ್ದ, ಮನೆಗಾಗಿ ಆಧಾರ ಸ್ತಂಭವಾಗಿದ್ದ ಅಂಥವನನ್ನು ಹುಡುಕಿ ಕರೆದುಕೊಂಡು ಹೋಗುತ್ತಿದ್ದಳು ಎಂದು ನಂಬುತ್ತಿದ್ದರು. ಅದರಿಂದ ಇಡೀ ಮನೆಗೆ ದುರದೃಷ್ಟದಿಂದ, ಯಾವುದೋ ಶಕ್ತಿಯ ಕಾಟದಿಂದ ಮನೆ ನರಳುತ್ತಿದ್ದರು. ಆ ಕಾರಣದಿಂದ ಎಲ್ಲ ಮನೆಗಳ ಬಾಗಿಲಿನ ಮೇಲೆ ನಾಳೆ ಬಾ ಎಂದು ಬರೆಯಲಾಗಿತ್ತು. ಈ ವಿಷಯವನ್ನು ಆಧರಿಸಿ ಬಾಲಿವುಡ್ಡಿನಲ್ಲಿ 2018ರಲ್ಲಿ ಶ್ರದ್ಧಾ ಕಪೂರ್ ಹಾಗೂ ರಾಜ್ ಕುಮಾರ್ ರಾವ್ ಅವರು ಒಂದು ಚಿತ್ರವನ್ನು ಮಾಡಿದ್ದರು.